बाहवो लोकपालानां प्रायशः क्षेमकर्मणां विक्रमो भूर्भुवस्वश्च क्षेमस्य शरणस्य च ಸರ್ವಕಾಮವರಸ್ಯಾಪಿ ಹರೇಶ್ಚರಣ ಆಸ್ಪದಂ. ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯದ 6ನೇ ಶ್ಲೋಕ ನಾವೀಗಾಗಲೇ ನೋಡಲಿಕ್ಕೆ ತೊಡಗಿದ್ದೀವಿ. ಬಾಹವೋ ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮಕರ್ಮಣಾಂ ಅನ್ನೋದರ ವಿಮರ್ಶೆ ಕಳೆದ ಹಿಂದೆ ದಿವಸದಲ್ಲಿ ನೋಡಿದ್ದೇವೆ. ಮುಂದೆ ವಿಕ್ರಮೋ ಭೂರ್ಭುವಸ್ವಶ್ಚ ಕ್ಷೇಮಸ್ಯ ಶರಣಸ್ಯ ಚ ಮತ್ತು ಅದರ ಮುಂದಿನ ಭಾಗ ಇದೆಲ್ಲದರದ್ದು ಅರ್ಥ ಈಗ ನೋಡಿದ್ದೀವಿ, ವಿಮರ್ಶೆ ನೋಡಬೇಕು. ಅರ್ಥವನ್ನು ಮತ್ತೊಂದು ಬಾರಿ ಇಡೀ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಲೋಕಪಾಲಕರಾದಂತಹ ಇಂದ್ರಾದಿ ದೇವತೆಗಳ ಎಲ್ಲರಿಗೂ ಕೂಡ ಈ ಭಗವಂತನ ಬಾಹುಗಳು ಉತ್ಪತ್ತಿಗೆ ಕಾರಣ. ಈ ಲೋಕಪಾಲಕರಾದಂತಹ ದೇವತೆಗಳು ಅಂದರೆ ಬ್ರಹ್ಮಾದಿ ದೇವತೆಗಳು ಇದ್ದಾರೆ, ಬ್ರಹ್ಮ ಅಗ್ನಿ ಮೊದಲಾದ ದೇವತೆಗಳು. ಅವರು ಬಾಹುಗಳಿಂದ ಹುಟ್ಟಿದವರಲ್ಲ. ಅಗ್ನಿ ಮತ್ತು ಬ್ರಹ್ಮ ಮೊದಲಾದವರು ಮುಖದಿಂದ ಹುಟ್ಟಿದವರು. ತೋಳುಗಳಿಂದ ಹುಟ್ಟಿದ ಕೆಲವು ದೇವತೆಗಳಿದ್ದಾರೆ, ಪಾದದಿಂದ ಹುಟ್ಟಿದ ಕೆಲವು ದೇವತೆಗಳಿದ್ದಾರೆ. ಅವರನ್ನು ಹೊರತುಪಡಿಸಿದರೆ ಉಳಿದ ದೇವತೆಗಳು ಎಲ್ಲರೂ ಕೂಡ ಕ್ಷತ್ರಿಯ ವರ್ಣದ ಅಭಿಮಾನಿಗಳಾದ ದೇವತೆಗಳೆಲ್ಲರೂ ಕೂಡ ಭಗವಂತನ ಬಾಹುಗಳಿಂದ ಹುಟ್ಟಿದ್ದಾರೆ. ಮುಂದೆ ಭಗವಂತನ ಹೆಜ್ಜೆಗಳು, ಅವನ ನಡಿಗೆ, ವಿಕ್ರಮ ಅಂದರೆ ಅವನ ನಡಿಗೆ, ಅದು ಭೂರ್ಭುವಸ್ವಃ ಅನ್ನುವ 3 ಲೋಕಗಳ ಉತ್ಪತ್ತಿಗೆ ಕಾರಣ ಆಗಿದೆ. ಭಗವಂತನ ಪಾದ ಅನ್ನುವುದು ಕ್ಷೇಮಕ್ಕೆ ಮತ್ತು ಶರಣಕ್ಕೆ, ಹಾಗೆ ಸರ್ವಕಾಮ ವರಕ್ಕೆ ಆಶ್ರಯ ಆಗಿದೆ. ನಾನೀಗ ಕ್ಷೇಮ, ಶರಣ, ಸರ್ವಕಾಮ ವರ ಅನ್ನೋದನ್ನು ಸಂಕೀರ್ಣವಾಗಿ ಹೇಳಿದ್ದೀನಿ. ಮುಂದೆ ಅದರ ಅರ್ಥ ಏನು ಅಂತ ಅನ್ನೋದನ್ನು ವಿಮರ್ಶೆಯ ಸಂದರ್ಭದಲ್ಲಿ ನೋಡೋಣ. ಇಲ್ಲಿ ವಿಕ್ರಮ ಭೂರ್ಭುವ ಸ್ವಶ್ಚ ಅಂತ ಹೀಗಿದೆ. ಭೂರ್ಭೂ ಭುವ ಸ್ವಹ ಅಂತ 3 ಲೋಕಗಳು. ಇವುಗಳಿಗೆ ಆ ವಿಕ್ರಮ ಅಂದರೆ ಭಗವಂತನ ನಡಿಗೆ ಅಥವಾ 3 ಹೆಜ್ಜೆ ಅಂತ ಕೂಡ ಕೆಲವರು ಅರ್ಥ ಮಾಡಿದ್ದಾರೆ. ವಿಕ್ರಮ ಅಂದರೆ ಪಾದನ್ಯಾಸ ಅಂತ ಶ್ರೀಧರರ ವ್ಯಾಖ್ಯಾನ. ಭೂರಾದಿ ಲೋಕಗಳಿಗೆ ಅದೇ ಆಶ್ರಯ. ಭೂರ್ಭುವ ಸ್ವಹ ಅಂತ ಏನಿದೆ ಇದು ಷಷ್ಠಿ ಬಹುವಚನ ಅಂತವಾದ್ದು. ವಸ್ತುತಃ ಷಷ್ಠಿ ವಿಭಕ್ತಿ ಅಲ್ಲಿ ಇತ್ತು, ಆದರೆ ಅದು ಕಾಣ್ತಿಲ್ಲ. ಭೂಹು ಭುವಃ ಸ್ವಹ ಅನ್ನೋದು ಅವ್ಯಯಗಳಾದ್ದರಿಂದ ಷಷ್ಠಿ ವಿಭಕ್ತಿಗೆ ಲೋಪ ಆಗಿದೆ ಅಷ್ಟೆ. ಆದ್ದರಿಂದ ಭೂರ್ಭುವ ಸ್ವಹ ಅಂದರೆ ಭೂರ್ಭುವ ಸ್ವಹ ಲೋಕಗಳಿಗೆ ಅಂತ ಅರ್ಥ ಹೇಳ್ತಾರೆ ಶ್ರೀಧರರು. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಭೂರ್ಭುವ ಸ್ವಹ ರೀತಿ ಷಷ್ಠಿ ಬಹುವಚನ ಅಂತಂ. ತ್ರಯಾಣಾಂ ಲೋಕಾನಾಂ ವಿಕ್ರಮ ತಸ್ಯ ತ್ರಿವಿಧ ಪಾದನ್ಯಾಸ, 3 ವಿಧವಾದ ಪಾದನ್ಯಾಸ ಅಂತನ್ನುವುದೇ ಕಾರಣ ಅಂತ ಅರ್ಥ ಬರೆದಿದ್ದಾರೆ. ಭೂರ್ಭುವ ಸ್ವಶ್ಚ ಅನ್ನೋ ಮಾತಿಗೆ ಭೂರ್ಭುವ ಸ್ವರ್ ಲೋಕಾನಾಂ ಅಂತಲೇ ಅರ್ಥ ಇದೆ ರಾಧಾಕೃಷ್ಣರ ಮಾತಿನಲ್ಲೂ ಕೂಡ. ವಿಕ್ರಮ ಅಂದರೆ ಅವನ ನಡಿಗೆ, ಪಾದನ್ಯಾಸ, ಅವನ ಹೆಜ್ಜೆಗಳನ್ನು ಅವನು ಇಡುವುದು, ಅವನ ಸ್ಟೆಪ್ಸ್ ಅಂತ ಅರ್ಥ. ಅಥವಾ 3 ಸ್ಟೆಪ್ಗಳನ್ನು ಅವನೇನಿಟ್ಟಿದ್ನಲ್ಲ ಹಿಂದೆ ವಾಮನ ರೂಪದಲ್ಲಿ, ಅದೇ ಥರ ಅವನ ಮೂಲ ರೂಪದಲ್ಲಿಯೂ ಕೂಡ ಆ ಸ್ಟೆಪ್ಗಳು ಅಂತಲೂ ಅರ್ಥ ಮಾಡಿದ್ದಾರೆ. ಆದರೆ 3 ಅಂತ ಅಲ್ಲೇನು ಅರ್ಥ ಬರೋದಿಲ್ಲ. ತ್ರಿವಿಕ್ರಮ ಅಂತ ಆದಾಗ 3 ಕ್ರಮ ಅಂತ ಅರ್ಥ ಬರ್ಬೋದು. ವಿಕ್ರಮ ಅಂತ ಆದಾಗ ಸಾಮಾನ್ಯವಾಗಿ ಅವನ ಹೆಜ್ಜೆ ಅಂತಲೇ ಅರ್ಥ ಆಗಬಹುದು. ಇದು ನಮಗೆ ತಿಳಿದು ಬಂದಿರುವಂಥ ಅರ್ಥ. ಇನ್ನು ಮುಂದೆ ಇದೇ ಶಬ್ದಕ್ಕೆ, ಇದೇ ಮಾತಿಗೆ ವಿಜಯಧ್ವನಿ ಯಾದವಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತನ್ನೋದು ನೋಡೋಣ. ಗೋವಿಂದಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತನ್ನೋದನ್ನು ಕೂಡ ಗಮನಿಸೋಣ. ಭೂರ್ಭುವಸ್ವರಿತಿ ಭುವನತ್ರಯಸ್ಯ ವಿಕ್ರಮ ಪಾದವಿಕ್ಷೇಪ ಸ್ಥಾನ. ಪಾದವಿಕ್ಷೇಪ ಸ್ಥಾನ ಅಂತ ಬರೆದಿದ್ದಾರೆ. ಸ್ಥಾನ ಅನ್ನೋದನ್ನು ಇಟ್ಕೊಳ್ಬೇಕೋ ಬೇಡೋ ಅಂತನ್ನೋದ್ರ ಬಗ್ಗೆ ಗೊಂದಲ ಆಗ್ತದೆ. ಪಾದವಿಕ್ಷೇಪ ಅವನ ಹೆಜ್ಜೆ ಇಡುವಿಕೆ, ಅದ ಕಾರಣ ಅಂತ ಅರ್ಥ ಇಟ್ಕೊಂಡ್ರೆ ತೊಂದರೆ ಇಲ್ಲ. ಯಾಕೆಂದರೆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಪಾದವಿಕ್ಷೇಪ, ವಿಕ್ರಮ ಅಂದರೆ ಪಾದವಿಕ್ಷೇಪ ಅಂತಿಷ್ಟೇ ಇದೆ, ಸ್ಥಾನ ಅಂತ ಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಅಂತೂ ಅಂಥ ಶಬ್ದಗಳು ಕೆಲವು ಕಡೆ ಇದ್ದರೆ ಅದಕ್ಕೆ ಹೆಚ್ಚೇನು ನಾವು ಬೆಲೆ ಕೊಡಬೇಕಾಗಿಲ್ಲ. ಕ್ರಮ ಪಾದವಿಕ್ಷೇಪೆ ಅಂತಲೇ ಧಾತು, ಹೆಜ್ಜೆಗಳನ್ನು ಇಡುವುದು ಅಂತಲೇ ಅರ್ಥ ಕ್ರಮ ಅನ್ನೋ ಧಾತುವಿಗೆ. ಆದ್ದರಿಂದ ಅಷ್ಟು ಸ್ಥಾನ ಅನ್ನೋದೇ ಬೇಕಾಗಿಲ್ಲ.
ಭೂರ್ಭುವಸ್ವಶ್ಚ ಅಂದರೆ ಯಾದವಾರರು ಕೂಡ ಪೃಥ್ವಿ ಅಂತರಿಕ್ಷ ಸ್ವರ್ಗಾಣಾಂ ಅಂತಲೇ ಷಷ್ಠಿ ವಿಭಕ್ತಿ ಅರ್ಥವನ್ನೇ ಬರೆದಿದ್ದಾರೆ. ಭೂರಾದಿ ಶಬ್ದಾನಾಂ ಅವ್ಯಯತ್ವ, ಇವು ಮೂರು ಅವ್ಯಯಗಳಾದ್ದರಿಂದ ಷಷ್ಠಿಗೆಲ್ಲ ಲೋಪ ಆಗಿದೆ. ಇದು ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ ನಮಗೆ ಕಾಣಿಸ್ತದೆ. ಈ ವಿಕ್ರಮೋ ಭೂರ್ಭುವಸ್ವಶ್ಚ ಅನ್ನೋ ಭಾಗಕ್ಕೆ ಆಚಾರ್ಯರು ತಾತ್ಪರ್ಯ ಬರೆದಿಲ್ಲ. ಬಾಹವೋ ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮಕರ್ಮಣ ಅನ್ನೋ ಭಾಗಕ್ಕೆ ಬ್ರಾಹ್ಮಣ ವೈಶ್ಯಾದೀನ್ ವರ್ಜಯಿತು ಪ್ರಾಯಶಃ ತಾತ್ಪರ್ಯ ಬರೆದಿದ್ದಾರೆ. ಮತ್ತೆ ಶರಣ ಅಂತನ್ನೋದು ಮುಂದೇನಿದೆ ಅದಕ್ಕೆ ಮೋಕ್ಷ ಶಾಂತಿಶ್ಚ ಶರಣಂ ನಿರ್ವಾಣಂ ಚಾಭಿಧೀಯತೆ ಇತಿ ಮುಂತಾಗಿ ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಬರೆದಿದ್ದಾರೆ. ವಿಕ್ರಮೋ ಭೂರ್ಭುವಸ್ವಶ್ಚ ಅನ್ನೋದು ವ್ಯಾಖ್ಯಾನ ಮಾಡಿಲ್ಲ. ಈಗ ಇದಕ್ಕೆ ಗೋವಿಂದಾಚಾರ್ಯ ಏನರ್ಥ ಹೇಳ್ತಾರೆ ಅಂತನ್ನೋದನ್ನು ನೋಡೋಣ. ಈ ಶ್ಲೋಕದಲ್ಲಿ ಬಾಹವೋ ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮಕರ್ಮಣಾಂ ವಿಕ್ರಮೋ ಭೂರ್ಭುವಸ್ವಶ್ಚ ಅಂತ ಒಂದು ಅನ್ವಯ ಮಾಡಬೇಕು ಅಂತ ಅವರ ಅಭಿಪ್ರಾಯ ಹೇಳ್ತಾರೆ. ಈಗ ನಾವು ನೋಡಿದ ಪ್ರಕಾರ ಪ್ರಾಯಶಃ ಕ್ಷೇಮಕರ್ಮಣಾಂ ಲೋಕಪಾಲಾನಾಂ ಬಾಹವಃ ಕಾರಣಂ ಅಂತ ಒಂದು ಅನ್ವಯ ನೋಡ್ಕೊಂಡಿದ್ವಿ. ಮುಂದೆ ಭೂರ್ಭುವಸ್ವಶ್ಚ ವಿಕ್ರಮಃ ಕಾರಣಂ ಅಂತ ಇನ್ನೊಂದು ವಾಕ್ಯ, ಬೇರೆನೇ ವಾಕ್ಯ, ಅದು ಬೇರೆನೇ ವಿಷಯ ಅಂತ ನಾವು ನೋಡಿದ್ವಿ. ಗೋವಿಂದಾಚಾರ್ಯರು ಈ ಬಾಹು ಅನ್ನುವುದು ಯಾವುದ್ಯಾವುದಕ್ಕೆ ಕಾರಣ ಅಂತ ಪ್ರಶ್ನೆ ಮಾಡಿಕೊಂಡು ಲೋಕಪಾಲರಿಗೆ, ಅಂದರೆ ಈ ಲೋಕಪಾಲಕರಾದ ಇಂದ್ರಾದಿ ದೇವತೆಗಳಿಗೆ ಮತ್ತು ಲೋಕಪಾಲಕರಾದಂತಹ ಕ್ಷತ್ರಿಯರು ಯಾರು ಬಹಳವಾಗಿ ಹೆಚ್ಚಿನ ಕಾಲದಲ್ಲಿ ಬಾಹುಲ್ಯನ ಕ್ಷೇಮಕರ್ಮವನ್ನು ಮಾಡ್ತಾರೆ. ಬ್ರಾಹ್ಮಣ ವೈಶ್ಯ ಶೂದ್ರಾದಿ ವರ್ಣದವರು ಕ್ಷೇಮಕರ್ಮವನ್ನು ಮಾಡ್ತಿರಬಹುದು, ಆದರೆ ಕ್ಷತ್ರಿಯರಿಗೆ ಅದೊಂದು ವಿಶೇಷ ಕಾರ್ಯ ಅಂತ ಅರ್ಥ ಮಾಡಿದ್ದಾರೆ. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಲೋಕಪಾಲಕರು ಅಂದರೆ ಇಂದ್ರಾದಿ ದೇವತೆಗಳು ಅಂತ ಅರ್ಥ ಇಟ್ಕೊಂಡಾಗ ಪ್ರಾಯಶಃ ಕ್ಷೇಮಕರ್ಮಣ ಅನ್ನೋದಕ್ಕೆ ಏನು ಅರ್ಥ ನಾವು ಹೇಳಿಲ್ಲ. ಅದನ್ನು ಯಾದವಾರ್ಯರ ಅರ್ಥದ ಪ್ರಕಾರ ನಾವು ತಿಳ್ಕೊಂಡ್ರೆ ಸಾಕು. ಈ ಬಾಹುಗಳು ಹೀಗೆ ಲೋಕಪಾಲಕರಿಗೆ ಕಾರಣ, ವಿಕ್ರಮಕ್ಕೆ ಕಾರಣ ಮತ್ತು ಭೂರ್ಭುವಸ್ವಹಗಳಿಗೆ ಕಾರಣ ಅಂತ ಅರ್ಥ ಬರೀತಾರೆ. ವಿಕ್ರಮ ಅಂದರೆ ನಡಿಗೆ ಹೆಜ್ಜೆ ಅಂತ ಅರ್ಥ ಅಲ್ಲ ಅವರ ದೃಷ್ಟಿಯಿಂದ. ವಿಕ್ರಮ ಅಂದರೆ ಪರಾಕ್ರಮ ಅಂತ ಅರ್ಥ. ಭೂರ್ಭುವಸ್ವಹ ಅಂದರೆ ಭೂರ್ಭುವಸ್ವಹ ಎಂಬ ಲೋಕಗಳ ರಕ್ಷಣೆ ಅಂತ ಅರ್ಥ. ಅಂತೂ ಭಗವಂತನ ಬಾಹುವಿನಿಂದ ಲೋಕಪಾಲಕರು ಹುಟ್ಟಿದ್ರು. ಆ ಲೋಕಪಾಲಕರ ಅಂದರೆ ಇಂದ್ರಾದಿಗಳ ಕ್ಷತ್ರಿಯ ರಾಜರ ವಿಕ್ರಮ ಅಂದರೆ ಶೌರ್ಯ ಅದು ಹುಟ್ಟಿತು. ಭೂರ್ಭುವಸ್ವಹ ಲೋಕಗಳ ರಕ್ಷಣೆಯೂ ಕೂಡ ಹುಟ್ಟಿತು ಅಂತ ಇಷ್ಟ ಅರ್ಥ ಬರೀತಾರೆ ಅವರು. ಈ ಅರ್ಥವನ್ನು ಈಗ ನಾವು ವಿಮರ್ಶೆಗೆ ಒಳಪಡಿಸಬೇಕು. ಇಲ್ಲಿ ನಾವು ಹಿಂದೆ ನೋಡ್ತಾ ಇರುವಂಥ ಎಲ್ಲ ಶ್ಲೋಕಗಳನ್ನು ಒಂದು ಬಾರಿ ಗಣನೆ ತಗೋಬೇಕು. ಎಲ್ಲ ಕಡೆನೂ ಕೂಡ ಹಿಂದಿನ ಅಧ್ಯಾಯದಲ್ಲಿ ಮತ್ತು ಈ ಅಧ್ಯಾಯದಲ್ಲಿ ಕೂಡ ಪ್ರಥಮಾಂತವಾದದ್ದು ಷಷ್ಠಿ ವಿಭಕ್ತ್ಯಂತವಾದದ್ದಕ್ಕೆ ಕಾರಣ ಆಗಿರ್ತದೆ. ಇದೇ ಶ್ಲೋಕದಲ್ಲಿ ಈಗ ಬಂದಿದೆ. ಬಾಹವಹ ಅಂತೇಳಿ ಷಷ್ಠಿ ವಿಭಕ್ತಿ, ಪ್ರಥಮ ವಿಭಕ್ತಿ ಬಹುವಚನ ಇದೆ ಇಲ್ಲಿ. ಪ್ರಾಯಶಃ ಕ್ಷೇಮಕರ್ಮಣಾಂ ಲೋಕಪಾಲಾನಾಂ ಅಂತ ಪ್ರಥಮ ವಿಭಕ್ತಿ ಷಷ್ಠಿ ವಿಭಕ್ತಿ ಬಹುವಚನ ಇದೆ. ಷಷ್ಠಿ ವಿಭಕ್ತಿ ಹಂತದಲ್ಲಿ ಯಾವುದು ಹೇಳಲ್ಪಟ್ಟಿದೆ ಅದಕ್ಕೆ ಪ್ರಥಮ ವಿಭಕ್ತಿಯಲ್ಲಿ ಹೇಳಲ್ಪಟ್ಟದ್ದು ಕಾರಣ ಆಗ್ತದೆ. ಇದನ್ನ ಈ ಅಧ್ಯಾಯದ ಆರಂಭದಿಂದಲೂ ಕೂಡ ನಾವು ನೋಡಬಹುದು. ಈ ಸರ್ವಾಸೂನಾಂಚ ವಾಯುವಶ್ಚ ತನ್ನಾಸೆ, ಭಗವಂತನ ಮೂಗುಗಳು, ಎರಡು ನಾಸಾಪುಟಗಳು ಪ್ರಥಮ ವಿಭಕ್ತಿ ದ್ವಿವಚನದಲ್ಲಿದೆ. ಸರ್ವಾಸೂನಾಂ ವಾಯುವಶ್ಚ ಅಂತ ಷಷ್ಠಿ ವಿಭಕ್ತಿ ಬಹುವಚನದಲ್ಲಿ ಮತ್ತು ಏಕವಚನದಲ್ಲಿದೆ. ಇಲ್ಲೆಲ್ಲ ಕೂಡ ಈ ನಿಯಮ ಅನ್ವಿತ ಆಗ್ತದೆ. ಮುಂದೆ ಘ್ರಾಣ ಅಂತ ಏಕವಚನ ಇದೆ, ಅದು ಪ್ರಥಮ ವಿಭಕ್ತಿ ಏಕವಚನ ಇದೆ. ಆ ಘ್ರಾಣ ಎಂಬುದು ಭಗವಂತನ ಘ್ರಾಣ ಎಂಬುದು ಅಶ್ವಿನಿ ದೇವತೆಗಳಿಗೆ, ಓಷಧಿಗಳಿಗೆ ಮತ್ತು ಗಂಧಗಳಿಗೆ ಕಾರಣ ಆಗಿದೆ ಅಂತ ಇವೆಲ್ಲ ಶ್ಲೋಕಗಳನ್ನು ಗಮನಿಸಿದರು. ರೂಪಾಣಾಂ ತೇಜಸಾಂ ಚಕ್ಷು ಇತ್ಯಾದಿ ಶ್ಲೋಕ, ತದ್ಗಾತ್ರಂ ವಸ್ತುಸಾರಾಣಂ ಸೌಭಗಸ್ಯ ಚ ಭಾಜನಂ ಈ ಶ್ಲೋಕ, ರೋಮಾಣಿ ಉದ್ಭಿಜ ಜಾತೀನಾಂ ಅಂತ ಈ ಶ್ಲೋಕ, ಈ ಅಧ್ಯಾಯದಲ್ಲಿ ಬಂದಿರುವಂಥ ಈ ಎಲ್ಲ ಶ್ಲೋಕಗಳು ಎಲ್ಲ ಕಡೆನೂ ಗಮನಿಸಿದರೂ ಪ್ರಥಮ ವಿಭಕ್ತ್ಯಂತವಾದದ್ದು ಕಾರಣ ಆಗಿರ್ತದೆ. ಷಷ್ಠಿ ವಿಭಕ್ತ್ಯಂತದಿಂದ ವಾಚ್ಯವಾದ ಅರ್ಥ ಅನ್ನೋದು ಕಾರ್ಯವಾಗಿರ್ತದೆ. ಆದ್ರಿಂದಲೇ
ನಾವು ಈ 6ನೇ ಶ್ಲೋಕವನ್ನು ಪರಿಗಣಿಸುವಾಗ ಶ್ರೀಧರರು, ವೀರರಾಘವರು, ರಾಧಾಕೃಷ್ಣರು ಮತ್ತು ಯಾದವಾರರು ಅವರೆಲ್ಲರ ದೃಷ್ಟಿಯಿಂದಲೂ ಕೂಡ ಈ ಬಾಹವಃ ಲೋಕಪಾಲಾನಾಂ ಕಾರಣಂ ಅಂತನ್ನೋದನ್ನು ಒಂದು ಪ್ರತ್ಯೇಕ ವಾಕ್ಯ ಮಾಡ್ಕೊಂಡಿದ್ದೇವೆ. ಅವರು ಹೇಳಿದ ವ್ಯಾಖ್ಯಾನಕ್ಕನುಸಾರವಾಗಿ ನಾವು ಕೂಡ ಅದನ್ನ ಅದೇ ಥರ ಅರ್ಥ ಮಾಡ್ಕೊಂಡಿದ್ದೇವೆ. ಮತ್ತೆ ಭೂರ್ಭುವಸ್ವಶ್ಚ ವಿಕ್ರಮ, ಭೂರ್ಭುವಸ್ವಃ ಎಂಬಲ್ಲಿ ಪ್ರಥಮ ವಿಭಕ್ತಿ ಇರಬಹುದು, ಆದರೆ ಅದಕ್ಕೆ ಷಷ್ಠಿ ವಿಭಕ್ತಿ ಅರ್ಥ. ಅದಕ್ಕೆ ವಿಕ್ರಮ ಅನ್ನೋದು ಭಗವಂತನ ಹೆಜ್ಜೆ ಅಂತನ್ನೋದು ಕಾರಣ ಅಂತ ಹೀಗೆ ಮಾಡ್ಕೊಂಡಿದ್ದೇವೆ. ಮತ್ತೆ ಅಲ್ಲೇ ಮುಂದಿನ 6ನೇ ಶ್ಲೋಕದಲ್ಲಿ ಹರೇಹ ಚರಣ ಅಥವಾ ಚರಣಂ ಅಂತ ಇನ್ನೊಂದು ಪಾಠ ಇದೆ. ಭಗವಂತನ ಚರಣ ಎಂಬುದು ಕ್ಷೇಮಕ್ಕೆ, ಶರಣಕ್ಕೆ ಮತ್ತು ಸರ್ವಕಾಮವರಕ್ಕೆ ಆಸ್ಪದ ಅಂತಿದೆ. ಇಲ್ಲೂ ಕೂಡ ಕಾರಣವಾದ್ದು ಷಷ್ಠಿ ವಿಭಕ್ತಿಯಲ್ಲಿದೆ, ಕಾರ್ಯವಾದದ್ದು ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಗಿದ್ದರೆ ಗಮನಿಸಬೇಕು. ಕಾರಣ ಅನ್ನೋದು ಪ್ರಥಮ ವಿಭಕ್ತಿಯಲ್ಲಿದೆ, ಚರಣ ಅಥವಾ ಚರಣಂ ಅಂತ. ಕಾರ್ಯವಾದದ್ದು ಷಷ್ಠಿ ವಿಭಕ್ತಿಯಲ್ಲಿದೆ. ತಪ್ಪದೇ ಈ ನಿಯಮವನ್ನು ಅನುಸರಿಸಿದ್ದಾರೆ. ಈ ಗೋವಿಂದಾಚಾರ್ಯರು ಹೇಳುವಂತೆ ಭಗವಂತನ ಬಾಹುಗಳಿಂದ ಕ್ಷೇಮ ಕರ್ಮಿಗಳಾದಂತಹ ಲೋಕಪಾಲಕರು ಮತ್ತು ವಿಕ್ರಮ, ಭೂರ್ಭುವಸ್ವಃ ಇವೆಲ್ಲ ಹುಟ್ಟಿದೆ ಅಂತಾದರೆ ಆ ಕಾರ್ಯವಾದಂತಹ ಎಲ್ಲವನ್ನೂ ಕೂಡ ಷಷ್ಠಿ ವಿಭಕ್ತಿಯಲ್ಲಿ ಇಟ್ಟಿರಬೇಕಿತ್ತು. ಲೋಕಪಾಲಾನಾಂ ಅಂತ ಷಷ್ಠಿ ವಿಭಕ್ತಿಯಲ್ಲಿದೆ. ಅಲ್ಲಿ ಕಾರಣ ಬಾಹು ಒಂದು, ಕಾರ್ಯವಾದದ್ದು ಲೋಕಪಾಲಕರು, ವಿಕ್ರಮ ಮತ್ತು ಭೂರ್ಭುವಸ್ವಃ. ಇದು ಗೋವಿಂದಾಚಾರ್ಯರ ಅಭಿಪ್ರಾಯ. ಕಾರ್ಯವಾದಂತಹ 3 ಏನಿದೆ ಅವೆಲ್ಲವೂ ಕೂಡ ಸಮಾನ ವಿಭಕ್ತಿಯಲ್ಲಿದ್ದರೆ ಕೇಳುಗರಿಗೆ ಒಂದು ಅನುಕೂಲ ಆಗ್ತದೆ. ಅದರಲ್ಲಿ ಕಾರ್ಯ ನಂಬರ್ 1 ಏನಿದೆ ಅದು ಲೋಕಪಾಲಕರು, ಅದು ಷಷ್ಠಿ ವಿಭಕ್ತಿಯಲ್ಲಿದೆ. ಕಾರ್ಯ ನಂಬರ್ 2 ಅದು ಪ್ರಥಮ ವಿಭಕ್ತಿಯಲ್ಲಿದೆ. ಕಾರ್ಯ ನಂಬರ್ 3 ಭೂರ್ಭುವಸ್ವಃ ಅದು ಪ್ರಥಮ ವಿಭಕ್ತಿಯಲ್ಲಿದೆ. ಮತ್ತು ಹೀಗಿದ್ರೆ ಅದರ ಗತಿ ಏನು ಅಂತ ಪ್ರಶ್ನೆ ಬರ್ತದೆ. ಹಿಂದಿನ ಮುಂದಿನ ಎಲ್ಲ ಶ್ಲೋಕಗಳ ನಿಯಮಗಳನ್ನು ಗಮನಿಸಿದರೂ ಕೂಡ ಇದೊಂದು ಉಚಿತವಲ್ಲದ ವ್ಯಾಖ್ಯಾನ ಅಂತ ಕಾಣಿಸ್ತದೆ. ವಿಕ್ರಮಸ್ಯ ಭೂರ್ಭುವಸ್ವಶ್ಚ, ಭೂರ್ಭುವಸ್ವಃ ಅನ್ನೋದಂತೂ ಹೇಗೂ ಅವ್ಯಯ, ಅದನ್ನು ಬಿಟ್ಟು ಬಿಡೋಣ. ಭೂರ್ಭುವಸ್ವಃ ಅಂತ ಪ್ರಯೋಗ ಮಾಡಿದ್ರು ಅದಕ್ಕೆ ಪ್ರಥಮ ವಿಭಕ್ತಿ ಅಂತಲೂ ಆಗಬಹುದು, ಷಷ್ಠಿ ವಿಭಕ್ತಿ ಅಂತಲೂ ಆಗಬಹುದು. ವಿಕ್ರಮ ಅಂತ ಅನ್ನೋದನ್ನಾದರೂ ವಿಕ್ರಮಸ್ಯ ಅಂತ ಮಾಡಬೇಕಿತ್ತಲ್ಲ, ಮಾಡಲಿಲ್ಲ ಯಾಕೆ? ಆದ್ದರಿಂದ ವಿಕ್ರಮ ಭೂರ್ಭುವಸ್ವಃ ಅಂತನ್ನೋದೊಂದು ಬೇರೆನೇ ವಾಕ್ಯ ಅದು. ಅಲ್ಲಿ ಭೂರ್ಭುವಸ್ವಃ ಅನ್ನೋದಕ್ಕೆ ಷಷ್ಠಿ ವಿಭಕ್ತಿಯಂತವಾದ ಅರ್ಥವನ್ನು ನಾವು ಮಾಡಬೇಕು ಅಂತ ಇಷ್ಟು ತಿಳಿದು ಬರ್ತದೆ. ಈ ಹಿಂದಿನ ಅಧ್ಯಾಯದಲ್ಲಿ ಪುರುಷಸ್ಯ ಮುಖಂ ಬ್ರಹ್ಮ ಕ್ಷತ್ರಮೇತಸ್ಯ ಬಾಹವಃ ಊರ್ವೋರ್ ವೈಶ್ಯೋ ಭಗವತಃ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ 5ನೇ ಅಧ್ಯಾಯದ 37ನೇ ಶ್ಲೋಕ ಒಂದಿದೆ. ಆ ಶ್ಲೋಕ ಒಂದು ಹೇಗೆ ಭಾಷೆಯನ್ನು ಉಪಯೋಗ ಮಾಡಿಕೊಂಡಿದೆ ಅಂತ ಅನ್ನೋದನ್ನು ನಾವು ಗಮನಿಸಿ ನೋಡಬೇಕಾಗ್ತದೆ. ಬ್ರಾಹ್ಮಣ ಜಾತಿಗೆ ಪುರುಷ ಭಗವಂತನ ಪರಮಪುರುಷನಾದ ಭಗವಂತನ ಮುಖ ಕಾರಣ, ಕ್ಷತ್ರಿಯ ಜಾತಿಗೆ ಅವನ ಬಾಹು ಕಾರಣ, ವೈಶ್ಯ ಜಾತಿಗೆ ಅವನ ತೊಡೆಗಳ ಕಾರಣ, ಶೂದ್ರ ಜಾತಿಗೆ ಅವನ ಪಾದಗಳ ಕಾರಣ ಅಂತ ಇಷ್ಟು ಅಲ್ಲಿ ಅರ್ಥ ಇದೆ. ಅಲ್ಲಿ ನಾವು ಇಲ್ಲಿ ತನಕ ಒಂದು ನಿಯಮ ನೋಡಿದ್ವಲ್ಲ, ಕಾರಣವನ್ನು ಪ್ರಥಮ ವಿಭಕ್ತಿಯಲ್ಲಿ ಇಟ್ಟಿರ್ತಾರೆ, ಕಾರ್ಯವನ್ನು ಷಷ್ಠಿ ವಿಭಕ್ತಿಯಲ್ಲಿ ಇಟ್ಟಿರ್ತಾರೆ ಅಂತ. ಅಲ್ಲಿ ಆ ನಿಯಮವೊಂದನ್ನು ಸ್ವಲ್ಪ ಸಡಿಲಿಸಿದಂತೆ ಕಾಣಿಸ್ತದೆ. ಹಾಗೆ ಇಲ್ಲಿ ಕೂಡ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಸಹಜವಾಗಿ ಬರ್ತದೆ. ಗೋವಿಂದಾಚಾರ್ಯರು ಮಾಡಿದ ವ್ಯಾಖ್ಯಾನ ಏನಿದೆ ಅದನ್ನು ನಾವು ವಿಮರ್ಶೆ ಮಾಡಲಿಕ್ಕೆ ಹೊರಟಾಗ ನಾವು ಮಾಡಿದ ವಿಮರ್ಶೆಗೆ ತೊಡಕಾಗಿ ಗೋವಿಂದಾಚಾರ್ಯರ ವ್ಯಾಖ್ಯಾನಕ್ಕೆ ಸಮರ್ಥಕವಾಗಿ ಹೀಗೊಂದು ಪ್ರಶ್ನೆ ಬರ್ತದೆ. ಈಗ ಪುರುಷಸ್ಯ ಅಂತನ್ನೋದಂತೂ ಷಷ್ಠಿ ವಿಭಕ್ತಿಯಲ್ಲಿದೆ, ಅದನ್ನು ಬಿಟ್ಟುಕೊಳ್ಳೋಣ. ಕಾರಣ ಮುಖ ಅದು ಪ್ರಥಮ ವಿಭಕ್ತಿಯಲ್ಲಿದೆ, ಬ್ರಹ್ಮ ಅದು ಕಾರ್ಯ ಅದು ಪ್ರಥಮ ವಿಭಕ್ತಿಯಲ್ಲಿದೆ, ಬಾಹವಃ ಪ್ರಥಮ ವಿಭಕ್ತಿಯಲ್ಲಿದೆ, ಕ್ಷತ್ರಂ ಪ್ರಥಮ ವಿಭಕ್ತಿಯಲ್ಲಿದೆ, ಕಾರ್ಯಕಾರಣಗಳೆರಡೂ ಕೂಡ ಪ್ರಥಮ ವಿಭಕ್ತಿಯಲ್ಲಿದೆ. ಮುಂದೆ ಊರ್ವೋಹೋ ವೈಶ್ಯ ಅಂತ ಕಾರ್ಯ ಪ್ರಥಮ ವಿಭಕ್ತಿಯಲ್ಲಿದೆ, ಮತ್ತೆ ಊರ್ವೋಹ ಅಂತ ಕಾರಣ ಪಂಚಮಿ ವಿಭಕ್ತಿಯಲ್ಲಿ ದ್ವಿವಚನದಲ್ಲಿದೆ. ಮಧ್ಯಾಂ ಶೂದ್ರೋ ಅಜಾಯಿತ ಎಂಬಲ್ಲಿ ಕೂಡ ಕಾರಣ ಅನ್ನೋದು ಪಂಚಮಿ ವಿಭಕ್ತಿ ದ್ವಿವಚನದಲ್ಲಿದೆ, ಕಾರ್ಯವಾದಂತಹ ಶೂದ್ರ ಪ್ರಥಮ ವಿಭಕ್ತಿಯಲ್ಲಿದೆ. ಈ ವಾಕ್ಯಗಳನ್ನು ಗಮನಿಸಿದಾಗ ವಾಕ್ಯಗಳ ರೀತಿ ಬೇರೆ ಬೇರೆ ಇರ್ತದೆ. ಅಲ್ಲಿ ಊರ್ವೋಹೋ ವೈಶ್ಯ ಅಜಾಯತ, ಊರುಗಳಿಂದ 2 ತೊಡೆಗಳಿಂದ ವೈಶ್ಯ ಹುಟ್ಟಿದ ಅಂತ ಹೀಗೆ ಬಂದಿದೆ. ಅಲ್ಲಿ ಹುಟ್ಟಿದ ಅನ್ನೋದು ಕ್ರಿಯಾಪದ, ಹಾಗೆ ಶೂದ್ರ ಹುಟ್ಟಿದ ಅಂತ ಕ್ರಿಯಾಪದ.
ಆದ್ದರಿಂದ ಹುಟ್ಟಿದ ಅನ್ನೋ ಕ್ರಿಯಾಪದಕ್ಕೆ ಅನುಸಾರವಾಗಿ ವೈಶ್ಯ ಮತ್ತು ಶೂದ್ರರನ್ನು ಪ್ರಥಮ ವಿಭಕ್ತಿಯಲ್ಲಿ ಇಟ್ಟಿದ್ದಾರೆ. ಆ ಕಾರ್ಯಗಳನ್ನು, ಕಾರಣವಾದಂತಹ ತೊಡೆ ಮತ್ತು ಪಾದಗಳನ್ನು ಪಂಚಮಿ ವಿಭಕ್ತಿ ದ್ವಿವಚನದಲ್ಲಿ ಇಟ್ಟಿದ್ದಾರೆ. ಅದು ಆ ವಾಕ್ಯದ ಶೈಲಿ. ಈ 37ನೇ ಶ್ಲೋಕವನ್ನು ಒಟ್ಟು 4 ಭಾಗವಾಗಿ ವಿಂಗಡಿಸಬೇಕು. ಪುರುಷಸ್ಯ ಮುಖಂ ಬ್ರಹ್ಮ ಅಂತ ಒಂದು, ಪುರುಷಸ್ಯ ಮುಖಂ ಬ್ರಹ್ಮ ಅಸ್ತಿ, ಏತಸ್ಯ ಬಾಹವಃ ಕ್ಷತ್ರಂ ಅಸ್ತಿ ಅಂತ ಇನ್ನೊಂದು ವಾಕ್ಯ, ಊರ್ವೋಹೋ ಭಗವತಃ ಊರ್ವೋಹೋ ವೈಶ್ಯಃ ಅಜಾಯತ ಅಂತ ಒಂದು, ಮತ್ತೆ ಪದ್ಭ್ಯಾಂ ಶೂದ್ರಃ ವ್ಯಜಾಯತ ಅಂತ ಮತ್ತೊಂದು ವಾಕ್ಯ. ಹೀಗೆ 4 ವಾಕ್ಯಗಳನ್ನು ಮಾಡಬೇಕು. ಆ 4 ಬೇರೆ ಬೇರೆ ವಾಕ್ಯಗಳಲ್ಲಿ ಮೇಲಿನ 2 ವಾಕ್ಯಗಳಲ್ಲಿ ಕಾರ್ಯಕಾರಣಗಳನ್ನ ಎರಡನ್ನು ಕೂಡ ಪ್ರಥಮ ವಿಭಕ್ತಿಯಲ್ಲಿ ಇಟ್ಟಿದ್ದಾರೆ. ಮತ್ತೆ ಮುಂದಿನ 2 ವಾಕ್ಯಗಳಲ್ಲಿ ಕಾರಣಗಳನ್ನು ಪಂಚಮಿ ವಿಭಕ್ತಿಯಲ್ಲಿಯೂ ಕಾರ್ಯವನ್ನು ಪ್ರಥಮ ವಿಭಕ್ತಿಯಲ್ಲಿಯೂ ಕೂಡ ಇಟ್ಟಿದ್ದಾರೆ. ವಾಕ್ಯಗಳೇ ಬೇರೆ ಆದ್ದರಿಂದ ಆ ಥರ ಹೊಂದಿತ್ತು. ಆದರೆ ಈ ಮುಂದೆ ನಾವು ಈಗ 6ನೇ ಶ್ಲೋಕ ಏನು ನೋಡ್ತಿದ್ದೇವೆ ಅಂದರೆ 2ನೇ ಸ್ಕಂದದ 6ನೇ ಅಧ್ಯಾಯದಿಂದ 1ನೇ ಶ್ಲೋಕದಿಂದ ಆರಂಭಿಸಿ ನಾವೇನು ಮುಂದಿನ 6ನೇ ಶ್ಲೋಕದವರೆಗೆ ನೋಡ್ಲಿಕ್ಕೆ ತೊಡಗಿದ್ದೀವಿ. ಇಲ್ಲಿ ಎಲ್ಲ ಕಡೆಯೂ ಕೂಡ ಕಾರಣವನ್ನು ಪ್ರಥಮ ವಿಭಕ್ತಿಯಲ್ಲಿ ಇಟ್ಟಿದ್ದಾರೆ, ಕಾರ್ಯವನ್ನು ಷಷ್ಠಿ ವಿಭಕ್ತಿಯಲ್ಲಿ ಇಟ್ಟಿದ್ದಾರೆ. ಇದೇ ಶ್ಲೋಕನೇ ಬಾಹವೋ ಲೋಕಪಾಲನವನ್ನು ಒಂದು ಶ್ಲೋಕ ತಗೊಂಡ್ರೂ ಕೂಡ ಮುಂದೆ ಹರೇಶ್ ಚರಣ ಆಸ್ಪದಂ ಎಂಬಲ್ಲಿ ಕಾರಣವಾದ ಚರಣವನ್ನು ಪ್ರಥಮ ವಿಭಕ್ತಿಯಲ್ಲಿ ಇಟ್ಟಿದ್ದಾರೆ, ಕಾರ್ಯವಾದಂತಹ ಕ್ಷೇಮ ಶರಣ ಸರ್ವಕಾಮವರವನ್ನು ಷಷ್ಠಿ ವಿಭಕ್ತಿಯಲ್ಲಿ ಇಟ್ಟಿದ್ದಾರೆ. ವಾಕ್ಯದ ಶೈಲಿ ಬೇರೆ ಇದೆ. ಆದ್ದರಿಂದ ಈ ಶೈಲಿಯನ್ನು ಗಮನಿಸಿದರೆ ಈ ವಾಕ್ಯದ ಹಿಂದಿನ ಶ್ಲೋಕದ ಇದರ ಮುಂದಿನ ಶ್ಲೋಕಗಳ ಎಲ್ಲ ಶ್ಲೋಕಗಳ ವಾಕ್ಯಗಳ ಶೈಲಿಯನ್ನು ಗಮನಿಸಿದರೆ ಇಲ್ಲಿಯೂ ಕೂಡ ವಿಕ್ರಮಸ್ಯ ಅಂತ ಇರಬೇಕಾಗಿತ್ತಲ್ಲ, ಅದು ಹೇಗೆ ವಿಕ್ರಮ ಅಂತಿದೆ ಅಂತ ಇಷ್ಟು ಪ್ರಶ್ನೆ ಬಂದು ನಿಲ್ತದೆ. ಇದು ಗೋವಿಂದಾಚಾರ್ಯ ವ್ಯಾಖ್ಯಾನಕ್ಕೆ ಒಂದು ತೊಡಕಾಗ್ತದೆ. ಇಲ್ಲಿ ಪ್ರಶ್ನೆ ಮಾಡುವವರು ವಿಕ್ರಮ ಅಂತ ಪ್ರಥಮ ವಿಭಕ್ತಿಯಲ್ಲಿದೆಯಲ್ಲ, ಅದಕ್ಕೆ ಷಷ್ಠಿ ವಿಭಕ್ತಿ ಅರ್ಥ ಮಾಡ್ಬೋದಲ್ಲ ನೀವು ಅಂತ ಒಂದು ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಸಪ್ತಸು ಪ್ರಥಮ ಅಂತೇಳಿ ಸೂತ್ರ ಇದೆ, ಅದಕ್ಕನುಸಾರವಾಗಿ ಪ್ರಥಮ ವಿಭಕ್ತಿ ಶಬ್ದಕ್ಕೇ ಷಷ್ಠಿ ವಿಭಕ್ತಿ ಅರ್ಥ ಮಾಡಬಹುದಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಅದನ್ನ ಹಿಂದೆ ಪುರುಷಸ್ಯ ಮುಖಂ ಬ್ರಹ್ಮ ಕ್ಷತ್ರಮೇತಸ್ಯ ಬಾಹವಃ ಅನ್ನುವಲ್ಲಿ ಬ್ರಹ್ಮ ಅಂದರೆ ಬ್ರಾಹ್ಮಣ ಜಾತಿಗೆ ಅಂತ ಷಷ್ಠಿ ವಿಭಕ್ತಿ ಅರ್ಥ ಮಾಡ್ತಾರೆ. ಅದಕ್ಕೆ ಮುಖವು ಕಾರಣವಾಗಿದೆ. ಕ್ಷತ್ರಂ ಕ್ಷತ್ರಿಯ ಜಾತಿ ಪ್ರಥಮ ವಿಭಕ್ತಿಯಲ್ಲಿದ್ದರೂ ಕೂಡ ಅದಕ್ಕೆ ಷಷ್ಠಿ ವಿಭಕ್ತಿ ಅರ್ಥ ಇಟ್ಕೊಂಡು ಆ ಕ್ಷತ್ರಿಯ ಜಾತಿಗೆ ಬಾಹುಗಳು ಕಾರಣ ಅಂತ ಅರ್ಥ ಮಾಡ್ತಾರೆ. ಅದನ್ನು ಸಪ್ತಸು ಪ್ರಥಮ ಅಂತ ಸೂತ್ರವನ್ನು ಅಲ್ಲಿ ಯಾದವಾರ್ಯರು ಉದ್ಧರಿಸಿದ್ದಾರೆ. ಒಂದು 2 ಮಾಡಬಹುದು. ಒಂದು ಬ್ರಾಹ್ಮಣ ಜಾತಿಗೆ ಮುಖವು ಕಾರಣ, ಕ್ಷತ್ರಿಯ ಜಾತಿಗೆ ಬಾಹುಗಳು ಕಾರಣ ಅಂತ ಮಾಡಬಹುದು. ಅಥವಾ ಮುಖಂ ಅಂತನ್ನುವ ಪ್ರಥಮ ವಿಭಕ್ತಿ ಶಬ್ದ ಬಾಹವಃ ಅನ್ನುವ ಪ್ರಥಮ ವಿಭಕ್ತಿ ಶಬ್ದಕ್ಕೇನೆ ಪಂಚಮಿ ವಿಭಕ್ತಿ ಅರ್ಥ ಮಾಡಬಹುದು. ಆದ್ದರಿಂದ ಈ ಮುಖಾತ್ ಪರಬ್ರಹ್ಮನ ಮುಖದಿಂದ ಮತ್ತು ಅವನ ಬಾಹುಗಳಿಂದ ಪಂಚಮಿ ವಿಭಕ್ತಿ ಅರ್ಥ ಮಾಡ್ಕೊಂಡ್ಬಿಟ್ಟು ಸುಲಭ ಆಗ್ತದೆ. ಅದು ಮುಂದಿನ ಪಾದಗಳಿಗೆ ಊರ್ವೋಹೋ ಅನ್ನೋಲ್ಲಿ ಪಂಚಮಿ ಇದೆ, ಪದ್ಭ್ಯಾಮ್ ಅನ್ನೋಲ್ಲಿ ಕೂಡ ಪಂಚಮಿ ವಿಭಕ್ತಿ ಇದೆ. ಆದ್ದರಿಂದ ಅದು ಅರ್ಥ ಆಗ್ತದೆ. ಹಾಗೆ ಸಪ್ತಸು ಪ್ರಥಮ ಅಂತ ಸೂತ್ರ ಇದೆ. ಪ್ರಥಮ ವಿಭಕ್ತಿಯನ್ನು ಪ್ರಯೋಗ ಮಾಡಿದರೆ ಅದಕ್ಕೆ ಎಲ್ಲ ವಿಭಕ್ತಿಗಳ ಅರ್ಥವೂ ಆಗ್ತದೆ. ಇಲ್ಲಿಯೂ ಕೂಡ ವಿಕ್ರಮ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ ಮಾಡಬಹುದಲ್ಲ, ವಿಕ್ರಮಸ್ಯ ಅಂತ ಅರ್ಥ ಮಾಡಬಹುದಲ್ಲ ಅಂತ ಪ್ರಶ್ನೆ ಬರ್ತದೆ. ಈ ಒಂದು ಪ್ರಶ್ನೆ ಸಹಜವಾಗಿ ಬರ್ತದೆ ಆ ಸಪ್ತಸು ಪ್ರಥಮ ಅನ್ನೋ ಸೂತ್ರದ ಪರಿಚಯ ಇದ್ದವರಿಗೆ. ಈ ಒಂದು ಪ್ರಶ್ನೆ ಗೋವಿಂದಾಚಾರ್ಯ ಮಾಡಿದ ವ್ಯಾಖ್ಯಾನಕ್ಕೆ ಸಮರ್ಥಕವಾಗಿದೆ. ನಾವು ಮಾಡಿದ ವಿಮರ್ಶೆಗೆ ತೊಡಕಾಗ್ತದೆ. ಆದರೆ ಈ ಥರ ಸಮರ್ಥನೆ ಮಾಡುವುದು ಕೂಡ ಅಷ್ಟು ಪೂರ್ಣ ರೀತಿಯಿಂದ ಉಚಿತ ಅನಿಸೋದಿಲ್ಲ. ಯಾಕೆಂದರೆ ಆ 37ನೇ ಶ್ಲೋಕ ಏನಿದೆ 5ನೇ ಅಧ್ಯಾಯದಲ್ಲಿ ಅಲ್ಲಿ ಒಟ್ಟು 4 ಸೆಂಟೆನ್ಸ್ಗಳು, ಅಥವಾ ಪೂರ್ವಾರ್ಧ ಒಂದು ಸೆಂಟೆನ್ಸ್, ಉತ್ತರಾರ್ಧ ಇನ್ನೊಂದು ಸೆಂಟೆನ್ಸ್ ಅಂತ ತಿಳ್ಕೊಳ್ಬಹುದು. ಅದೇ ಇಲ್ಲಿ. ಆದರೆ ಈಗ ನಾವು ನೋಡ್ತಿರುವ ಶ್ಲೋಕ ಏನಿದೆ ಇಲ್ಲಿ ಬಾಹವಃ ಲೋಕಪಾಲಾನಾಂ ವಿಕ್ರಮಃ ಭೂರ್ಭುವಸ್ವಶ್ಚ ಕಾರಣಂ ಅಂತ ಹೀಗೆ ಒಂದೇ ವಾಕ್ಯ. ಕಾರಣ ಒಂದೇ ಇದೆ, ಕಾರ್ಯ ಅನೇಕ ಇವೆ. ಆ ಅನೇಕ ಕಾರ್ಯಗಳನ್ನು ಒಂದೇ ವಾಕ್ಯದಲ್ಲಿ ಬೇರೆ ಬೇರೆ ವಿಭಕ್ತಿಗಳಿಂದ ಯಾಕೆ ಹೇಳಿದ್ದಾರೆ ಅಂತ ಪ್ರಶ್ನೆ ಬರ್ತದೆ. ಅಲ್ಲಿ ಆದರೆ
ಬೇರೆ 4 ವಾಕ್ಯಗಳು ಅಥವಾ ಪೂರ್ವಾರ್ಧ 2 ವಾಕ್ಯ, ಉತ್ತರಾರ್ಧ 2 ವಾಕ್ಯ, ಅಲ್ಲಿ ಕಾರ್ಯಗಳನ್ನು ಹೇಳುವ ಶಬ್ದ, ಕಾರಣಗಳನ್ನು ಹೇಳುವ ಶಬ್ದ ಸಮಾನ ಅದಕ್ಕೆ ಉಚಿತವಾದಂತಹ ವಿಭಕ್ತಿಗಳಲ್ಲಿವೆ. ಕಾರಣಗಳನ್ನು ಪ್ರಥಮ ವಿಭಕ್ತಿಯಲ್ಲಿ ಹೇಳಿದ್ದಾರೆ, ಕಾರ್ಯವನ್ನು ಕೂಡ ಪ್ರಥಮ ವಿಭಕ್ತಿಯಲ್ಲಿ ಹೇಳಿದ್ದಾರೆ ಪೂರ್ವಾರ್ಧದಲ್ಲಿ. ಉತ್ತರಾರ್ಧದಲ್ಲಿ ಕಾರಣವನ್ನು ಪಂಚಮಿ ವಿಭಕ್ತಿಯಲ್ಲಿಯೂ ಕಾರ್ಯವನ್ನು ಪ್ರಥಮ ವಿಭಕ್ತಿಯಲ್ಲಿಯೂ ಕೂಡ ಹೇಳಿದ್ದಾರೆ. ವಾಕ್ಯಗಳೇ ಬೇರೆ ಬೇರೆ ಆದ್ದರಿಂದ ಅದನ್ನು ಅಲ್ಲಿ ಸಪ್ತಸು ಪ್ರಥಮ ಅಂತ ಬಂದದ್ದನ್ನು ಪ್ರಥಮ ವಿಭಕ್ತಿಯಲ್ಲಿ ಇದ್ದದನ್ನು ನಾವು ಪಂಚಮಿ ವಿಭಕ್ತಿಗೆ ಅನ್ವಯ ಮಾಡ್ಕೊಂಡು ನೋಡಿದ್ದು ಅಥವಾ ಷಷ್ಠಿ ವಿಭಕ್ತಿಗೆ ಅನ್ವಯ ಮಾಡ್ಕೊಂಡು ನೋಡಿದ್ದು ಉಚಿತ ಆಗಿತ್ತು. ಆದರೆ ಇಲ್ಲಿ ಒಂದೇ ವಾಕ್ಯ ಬಾಹವಃ ಲೋಕಪಾಲಾನಾಂ ಅಂತ ಹೀಗೆ ಆ ಒಂದೇ ವಾಕ್ಯದಲ್ಲಿ ಬಂದದ್ದನ್ನು ಬಾಹವಃ ಲೋಕಪಾಲಾನಾಂ ವಿಕ್ರಮಃ ಭೂರ್ಭುವಸ್ವಶ್ಚ ಅನ್ನೋ ಒಂದೇ ವಾಕ್ಯದಲ್ಲಿ ಅದು ಹೇಗೆ ಕಾರಣ ಆಗ್ತದೆ? ಅಲ್ಲಿ ಬಂದಿರುವಂಥ ವಿಕ್ರಮ ಅಂತ ಅನ್ನೋದನ್ನು ಷಷ್ಠಿ ವಿಭಕ್ತಿ ಅರ್ಥದಲ್ಲಿ ಇಟ್ಕೊಳ್ಳೋದು ಹೇಗೆ? ಇಲ್ಲದೆ ಹೋದರೆ ಮತ್ತೆ ಬಾಹವಃ ಅಂತ ಅನ್ನೋದನ್ನು ಪ್ರಥಮ ವಿಭಕ್ತಿಯಲ್ಲಿದ್ದದನ್ನು ಬಾಹುಭ್ಯಾಂ ವಿಕ್ರಮಃ ಅಂತ ಹೀಗೆ ಮಾಡಬೇಕಾಗ್ತದೆ, ಪಂಚಮಿ ವಿಭಕ್ತಿ ಅರ್ಥ ಮಾಡಬೇಕಾಗ್ತದೆ. ಒಂದು ಕಡೆ ಬಂದಂಥ ಬಾಹು ಅನ್ನೋ ಶಬ್ದವನ್ನು ಒಂದು ಕಡೆ ಲೋಕಪಾಲಾನಾಂ ಅನ್ನೋದಕ್ಕೆ ಕಾರಣ ಆದಾಗ ಪ್ರಥಮ ವಿಭಕ್ತಿ ಅರ್ಥವನ್ನು ಇಟ್ಕೊಂಡಿದ್ದೇವೆ, ಮುಂದೆ ಷಷ್ಠಿ ವಿಭಕ್ತಿ, ಮುಂದೆ ಪಂಚಮಿ ವಿಭಕ್ತಿ ಅರ್ಥ ಇಟ್ಕೊಳ್ಳಿಕ್ಕೆ ಹೋಗ್ತೇವೆ ವಿಕ್ರಮ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇದು ಹೇಗೆ ಉಚಿತ ಆಗ್ತದೆ ಒಂದೇ ಶಬ್ದಕ್ಕೆ? ಒಂದು ವಾಕ್ಯದಲ್ಲಿ ಇದರ ಔಚಿತ್ಯ ಹೇಗೆ ಅಂತ ನನಗೆ ಸಮಾಧಾನ ಆಗೋದಿಲ್ಲ. ಮತ್ತೆ ಮುಂದಿನ ಅರ್ಧದಲ್ಲಿ ಸರಿಯಾಗೇ ಇದೆ, ಹರಿಯ ಚರಣ ಅನ್ನೋದು ಕ್ಷೇಮಕ್ಕೆ ಶರಣಕ್ಕೆ ಆಶ್ರಯ ಅಂತ. ಆದ್ದರಿಂದ ಇದನ್ನೆಲ್ಲ ಗಮನಿಸಿದರೆ ವಿಕ್ರಮ ಅಂತ ಅನ್ನೋದನ್ನು ಶೌರ್ಯ ಅಂತ ಅರ್ಥ ಮಾಡದೆ ಪಾದನ್ಯಾಸ ಅಂತ ಅರ್ಥ ಮಾಡುವುದೇ ಉಚಿತವಾಗಿ ಕಾಣಿಸ್ತದೆ. ಆ ಪಾದನ್ಯಾಸ ಎಂಬುದು ಹೆಜ್ಜೆ ಇಡುವಿಕೆ ಅನ್ನುವುದು ಭೂರ್ಭುವಸ್ವಹಗಳಿಗೆ ಕಾರಣ ಅಂತ. ಇಷ್ಟು ನಾನು ವಿಮರ್ಶೆ ಹೇಳಿದ್ದೇನೆ. ನನ್ನ ಅನುಭವದಲ್ಲಿ ಸಂಸ್ಕೃತ ಭಾಷೆಯೇ ಬಹಳ ಸಂಕೀರ್ಣ, ಅನೇಕ ಅರ್ಥಗಳನ್ನು ಮಾಡಲಿಕ್ಕೆ ಅವಕಾಶ ಇರುವಿಕೆ ಅನ್ನುವುದು ಅದರ ಅಡ್ವಾಂಟೇಜು ಹೌದು, ಅದರ ಡಿಸಡ್ವಾಂಟೇಜ್ ಕೂಡ ಹೌದು. ಇದರಿಂದಾಗಿಯೇ ದ್ವೈತ ಅದ್ವೈತ ಇತ್ಯಾದಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಒಂದೇ ಶ್ರುತಿ, ಒಂದೇ ಪುರಾಣ ಇತ್ಯಾದಿಗಳನ್ನು ಅವಲಂಬಿಸಿಕೊಂಡು ಹುಟ್ಟಿರುವಂಥವು. ಮತ್ತೆ ಒಂದೇ ವಿಭಕ್ತಿಗೆ ಅನೇಕ ಅರ್ಥಗಳನ್ನು ಮಾಡಲಿಕ್ಕೆ ಬರ್ತದಂತ ಅನ್ನೋದಂತೂ ಮತ್ತೂ ವಿಚಿತ್ರ. ವಿಕ್ರಮ ಅನ್ನುವ ಒಂದು ಶಬ್ದಕ್ಕೆ ಶೌರ್ಯ ಅಂತ ಅರ್ಥ ಮಾಡಬಹುದು, ಹೆಜ್ಜೆ ಅಂತ ಅರ್ಥ ಮಾಡಬಹುದು, ಅದೊಂದು ವಿಚಾರ. ಒಂದೇ ವಿಭಕ್ತಿಗೆ ಪ್ರಸಂಗಾನುಸಾರವಾಗಿ ಬೇರೆ ಬೇರೆ ಅರ್ಥಗಳನ್ನು ಮಾಡಬಹುದು ಅನ್ನುವುದೆಲ್ಲ ಬಹಳ ವಿಚಿತ್ರವಾದ್ದು. ಆದ್ದರಿಂದ ಸಂಸ್ಕೃತ ಭಾಷೆಯ ಆ ಸ್ವಭಾವವೇ ಇಂಥ ಅನೇಕ ಗೊಂದಲಗಳಿಗೆ ಕಾರಣ ಆಗ್ತದೆ. ಮತ್ತೆ ನಮಗೆ ನಾವು ಈಗ ಇರುವ ಪರಿಸ್ಥಿತಿಯಲ್ಲಿ ಕಾಲ ಕರ್ಮ ತಮೋ ವೃದ್ಧಂ ಅಂತ ನಮ್ಮ ಮನಸ್ಸು, ಈ ಅರ್ಥಗಳನ್ನು ಗ್ರಹಿಸಬೇಕಾದಂತಹ ನಮ್ಮ ಮನಸ್ಸು ಕಲಿಕಾಲದಿಂದಾಗಿ ಮತ್ತು ನಮ್ಮ ಪ್ರಾರಬ್ಧ ಕರ್ಮಗಳಿಂದಾಗಿ ಮತ್ತು ತಮೋಗುಣದಿಂದಾಗಿ ಇದು ಅವರುದ್ಧ ಆಗಿಬಿಡ್ತದೆ. ಆ ಕಾರಣದಿಂದ ಸರಿಯಾಗಿ ಅರ್ಥವನ್ನು ಗ್ರಹಿಸಲಿಕ್ಕೆ ಇದು ಅಸಮರ್ಥ ಆಗಿಬಿಡ್ತದೆ. ಇಷ್ಟೆಲ್ಲ ವೇದವ್ಯಾಸರು ಹೇಳಿಯೂ ಕೂಡ, ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದೂ ಕೂಡ, ಮತ್ತೆ ಆ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನಗಳಿದ್ದೂ ಕೂಡ ಅದಕ್ಕೇನು ದೊಡ್ಡ ಪರಂಪರೆ ಇಲ್ಲ. ನ್ಯಾಯಸುಧಾಕ್ಕೆ ಹೇಗೆ ವ್ಯಾಖ್ಯಾನ ಪರಂಪರೆ ಇದೆ, ಸೂತ್ರ ಭಾಷ್ಯಕ್ಕೆ ಹೇಗೆ ವ್ಯಾಖ್ಯಾನ ಪರಂಪರೆ ಇದೆ, ಹಾಗೆ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಪರಂಪರೆ ಇಲ್ಲ. ಇರುವ ಒಂದೆರಡು ಗ್ರಂಥಗಳನ್ನು ಗಮನಿಸಿದರೂ ಕೂಡ ಅರ್ಥ ಸ್ಪಷ್ಟ ಆಗೋದಿಲ್ಲ, ಮತ್ತೆ ಅರ್ಥ ಅನೇಕ ಕಡೆ ಗೊಂದಲಗ್ರಸ್ತ ಆಗಿಯೇ ಉಳಿದು ಬಿಡ್ತದೆ. ಅದಕ್ಕೆಲ್ಲ ಏನು ಕಾರಣ? ಒಂದು ಸಂಸ್ಕೃತದ ಮೂಲ ಶೈಲಿಯೇ ಹಾಗೆ, ಮತ್ತು ನಮ್ಮ ಪ್ರಾರಬ್ಧ ಕರ್ಮ, ನಮ್ಮ ತಮೋಗುಣದಿಂದ ಬಾಧಿತವಾದ ಮನಸ್ಸು, ಬುದ್ಧಿ, ಮತ್ತು ನಮ್ಮ ಪ್ರಾರಬ್ಧ ಕರ್ಮಗಳು, ಇವೆಲ್ಲ ಕಾರಣ. ಮತ್ತು ಸಂಸ್ಕೃತ ಭಾಷೆಯ ಸ್ವಭಾವವೇ ಹಾಗೆ ಅಂತ ಹೇಳಿದ್ವಲ್ಲ, ಅದು ಜಡವಾದ ಭಾಷೆಯ ಸ್ವಭಾವ ಹಾಗೆ ಒಂದು. ಇನ್ನೊಂದು ಪರೋಕ್ಷ ಪ್ರಿಯಾಹ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಬೃಹದಾರಣ್ಯಕದಲ್ಲಿ ಬಂದಿದೆ, ಐತರೇಯ ಉಪನಿಷತ್ತಿನಲ್ಲಿ ಕೂಡ ಹಾಗೆ ಬಂದಿದೆ. ತುಂಬ ಸಿಂಪಲ್ ಆದ ಸಂಗತಿಗಳನ್ನು ಕೂಡ ತುಂಬ ಸಮಸ್ಯೆಗೆ ಕಾರಣ ಆಗುವಂತೆ ಶಾಸ್ತ್ರ ಹೇಳಿಬಿಡ್ತದೆ. ತುಂಬ ಸ್ವಚ್ಛವಾದ ಬುದ್ಧಿ ಇದ್ದವರು, ಸಾಧನೆಯಲ್ಲಿ ಬಹಳ ಮೇಲೆ ಹೋದವರು ಮಾತ್ರ, ಯಾವುದೇ ದುರಾಗ್ರಹ ಇತ್ಯಾದಿಗಳಿಲ್ಲದೆ, ಅಭಿಮಾನಗಳು ಇಲ್ಲದೆ ಹೋದವರು ಮಾತ್ರ
ಆ ಅರ್ಥವನ್ನು ಗ್ರಹಣ ಮಾಡಲಿಕ್ಕೆ ಬೇಕಾದಂತಹ ಅನುಕೂಲಗಳನ್ನು ಪಡೀತಾರೆ. ಉಳಿದವರೆಲ್ಲರೂ ಕೂಡ ಅದರ ಅರ್ಥ ವಿವರಣೆಯಲ್ಲಿ ಸೋಲ್ತಾರೆ. ಅವರವ್ರು ಹೇಳಿದ್ದೇ ಅರ್ಥ ಆಗಿ ಹೋಗಿಬಿಡ್ತದೆ. ಈ ಒಂದು ವಿದ್ಯಮಾನ ನನ್ನನ್ನು ಬಹಳ ಚಿಂತೆಗೀಡು ಮಾಡಿದೆ. ಒಂದು ಸಂಸ್ಕೃತದ ಶೈಲಿ, ನಾನು ಈಗಾಗಲೇ ಹೇಳಿದಂತೆ ದೇವತೆಗಳು ಪರೋಕ್ಷ ಪ್ರಿಯರಾಗಿರುವುದು, ಮತ್ತು ನಮ್ಮ ಮನಸ್ಸು ನಾವೀಗ ಇರುವುದು ಕಲಿಕಾಲ, ತಮೋಗುಣ ಬಾಹುಲ್ಯ ನಮ್ಮಲ್ಲಿ, ಮತ್ತು ಪ್ರಾರಬ್ಧ ಕರ್ಮಗಳಂತೂ ಬೆನ್ನೇ ಬಿಟ್ಟಿಲ್ಲ ಎಂದೆಂದಿಗೂ. ವಿಪರೀತವಾದ ಅಭಿಮಾನಗಳು, ದುರಾಗ್ರಹಗಳು ಬೇರೆ. ಈ ಮಾತಿಗೆ ನಾನು ಕೂಡ ಖಂಡಿತವಾಗಿ ಹೊರತಲ್ಲ. ಎಲ್ಲಿ ಅನೇಕ ಕಡೆ ಸರಿ ಹೇಳಿರ್ತೀವಿ, ಇಲ್ಲಿ ತಪ್ಪು ಹೇಳಿರ್ತೀವಿ ಅಂತ ಮೇಲಿನ ಮೇಲೆ ವಿಚಾರ ಮಾಡಬೇಕಾದದ್ದು ಇದಕ್ಕಾಗಿಯೇ. ಮತ್ತು ಹೀಗೆ ಹೇಳಿದರೆ, ಪ್ರವಚನಕಾರರಂಥ ನೀವೇ ಹೀಗೆ ಹೇಳಿದರೆ ನಾವು ಸರಿಯಾದ ಅರ್ಥವನ್ನು ಗ್ರಹಿಸುವುದು ಹೇಗೆ ಅಂತ ಅನೇಕ ಕಡೆ ಕೆಲವರು ಕೇಳ್ತಿರ್ತಾರೆ. ಒಂದು ನಿರ್ದಿಷ್ಟವಾಗಿ ನೀವು ಹೇಳಿ, ನಿಮ್ಮನ್ನು ನಾವು ನಂಬ್ತೇವೆ ಅಂತ ಹೇಳೋರಿದ್ದಾರೆ. ಆದರೆ ನಾನು ಹೇಳಿದ ಅರ್ಥಗಳನ್ನು ಕೂಡ ಕೇಳಿ, ಬೇರೆಯವರು ಹೇಳಿದ ಅರ್ಥಗಳನ್ನು ಕೇಳಿ ವಿಮರ್ಶೆ ಮಾಡಿ ಆಮೇಲೆ ನೀವು ಅದನ್ನು ಸ್ವೀಕಾರ ಮಾಡಿರಿ. ನಾನು ಹೇಳಿದ ಅಂತಿಮ ಆಗಬೇಕಾಗಿಲ್ಲ ಅಂತ ಯಾಕೆ ಹೇಳಿರ್ತೀನಿ ಅಂದರೆ, ಈ ಹಿಂದೆ ಹೇಳಿದ ವಿದ್ಯಮಾನಗಳಿಗೆ ನಾನು ಭಯಪಟ್ಟಿರುವುದೇ ಕಾರಣ. ಮತ್ತು ಯಾವೊಂದು ತತ್ವವನ್ನು ಕೂಡ ತೀರ್ಮಾನ ಮಾಡಲಿಕ್ಕೆ ನಾವು ಅವಸರ ಪಡಬೇಕಾಗಿಲ್ಲ. ಇಂಗ್ಲೀಷ್ನಲ್ಲಿ ಆ ಮಾತಿದೆ, ಹೇಜನ್ ಸ್ಲೋಲಿ ಅಂತ, ನಿಧಾನವಾಗಿ ಅವಸರ ಮಾಡಿ ಅಂತ. ಇದೊಂದೇ ಜನ್ಮದಲ್ಲಿ ಎಲ್ಲವನ್ನೂ ತಿಳಿಬೇಕಾದ ಎಲ್ಲವನ್ನೂ ತಿಳ್ಕೊಂಡು ನಾನು ನಿರ್ಧಾರ ಮಾಡಿಕೊಂಡು ಮುಂದೆ ಹೋಗ್ತೀನಿ ಅಂತನ್ನೋದು ಅಸಾಧ್ಯವಾದ ಮಾತು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್, ಅನೇಕ ಜನ್ಮಗಳ ನಂತರವೇ ಜ್ಞಾನ ಬರಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಮಟ್ಟಿನ ಸರ್ವಜ್ಞತ್ವವನ್ನು ನಾವು ಗಳಿಸುವ ಮಟ್ಟಿಗೂ ಕೂಡ ನಾವು ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಏಕಂಚ ತತ್ವತೋ ವೇತ್ತು ವಿನಾ ಸರ್ವಜ್ಞತಾಂ ನರಃ. ಯಾವುದೋ ಒಂದು ಸಂಗತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ನಾವು ಸರ್ವಜ್ಞರಾಗದೇ ಇದ್ದರೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಸರ್ವಜ್ಞತ್ವವನ್ನು ನಾವು ಪಡ್ಕೊಳ್ಳುವ ತನಕ, ನಮ್ಮ ಕೊಡವನ್ನು ನಾವು ತುಂಬಿಕೊಳ್ಳುವ ತನಕ ಎಲ್ಲದರ ಬಗ್ಗೆಯೂ ಹೀಗೆ ಜಿಜ್ಞಾಸೆ ಮಾಡ್ತಾನೇ ಇರಬೇಕು. ಎಲ್ಲ ಪ್ರಾಚೀನರು, ನಮ್ಮ ಸಮಕಾಲೀನರು, ಇವರೆಲ್ಲರೂ ಹೇಳಿದ ಅಭಿಪ್ರಾಯಗಳನ್ನು ಕೂಡ ಗಮನಿಸ್ತಾ ಇರಬೇಕು. ಅದರ ಬಗ್ಗೆ ದುರ್ಭಾವನೆ ಇಲ್ಲದೆ, ದುರಾಗ್ರಹವಿಲ್ಲದೆ ಕೇವಲ ವಿಮರ್ಶೆಯನ್ನು ಮಾತ್ರ ಮಾಡ್ತಾ ಮುಂದುವರಿಬೇಕು. ನಾವು ಕೂಡ ನಿರಂತರವಾಗಿ ಶುದ್ಧವಾದ ಪಾಠ, ಶುದ್ಧವಾದ ಅರ್ಥ ನಮಗೆ ಸಿಗಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕಷ್ಟೆ. ನಿನ್ನ ಒಂದೊಂದು ಅಂಗಾಂಗಗಳಿಂದ ಒಂದೊಂದು ಲೋಕ, ಒಂದೊಂದು ವರ್ಣ, ಒಂದೊಂದು ಲೋಕ, ಒಬ್ಬ ದೇವತೆಯವರೆಲ್ಲ ಹುಟ್ಟಿದ್ದಾರೆ. ನಿನ್ನ ಬುದ್ಧಿಯಿಂದಲೇ ನನಗೂ ಕೂಡ ಸದ್ಬುದ್ಧಿ ಬರಬೇಕು. ಧಿಯ ಯಹ ನಹ ಪ್ರಚೋದಯಾತ್. ಯಹ ಅಂದರೆ ಸರ್ವಜ್ಞನಾದ ಈ ಭಗವಂತ ನನ್ನ ಬುದ್ಧಿಯನ್ನು ಕೂಡ ಪ್ರಚೋದಿಸಲಿ ಅಂತ ಹೀಗೆ ಅವನನ್ನು ಕೇಳಬೇಕಷ್ಟೆ. ಅಷ್ಟು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತ ಕಾಣಿಸ್ತದೆ ಇದನ್ನೆಲ್ಲ ನೋಡಿದಾಗ. ಹೀಗೆ ವಿಕ್ರಮ ಭೂರ್ಭುವ ಸ್ವಶ್ಚ ಅಂತನ್ನೋದರ ವಿವರಣವನ್ನು ಇವತ್ತು ಹೇಳಿದ್ದೇನೆ. ಮುಂದಿನ ಭಾಗದ ವಿವರಣವನ್ನು ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.